ಪಾತ್ರಗಳು ತುಂಬ ವಿಶೇಷವಾಗಿವೆ. ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ಬಹುಶಃ ನೀವು ನೋಡಿದ ಮೇಲೆ ನಿಮ್ಗದು ಗೊತ್ತಾಗುತ್ತೆ. ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಪಾತ್ರಗಳು. ಬಹಳ ಆಸಕ್ತಿಯಿಂದ, ಬಹಳ ಛಲದಿಂದ, ತುಂಬ ವಿಶ್ವಾಸದಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ. ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಸೂರ್ಯವಂಶ ತುಂಬ ಸಕಾರಾತ್ಮಕವಾಗಿರ್ತಕ್ಕಂಥ ಶೀರ್ಷಿಕೆ. ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ ಶೀರ್ಷಿಕೆ. ಇದು ಎಲ್ರಿಗೂ ಎಷ್ಟು ಹತ್ರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ. ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ. ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ. ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ, ಸಾಕಷ್ಟು ಹಾರೈಕೆ, ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ. ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು, ನಮ್ಮ ಇಡೀ ತಂಡ, ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ಆಗಿರಬಹುದು, ವಿಜಯ್ ಕುಮಾರ್ ಸರ್, ಹರೀಶ್ ಸರ್, ವಂದನಾ ಮೇಡಮ್, ನಮ್ಮ ಇಡೀ ತಂಡ, ದೊಡ್ಡ ತಂಡನೇ ಇದೆ. ಜೊತೆಗೆ ನಮ್ಮ ಅನ್ನದಾತರು ಪದ್ಮನಾಭ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿಸಂತು ಸರ್, ಆಮೇಲೆ ಪ್ರಕಾಶ್ ಸರ್, ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ, ನಾವೆಲ್ಲರೂ ತುಂಬ ಛಲದಿಂದ ಇದನ್ನು ಮಾಡ್ತಾ ಇದ್ವಿ. ವಿಜಯ್ ಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರೀಶ್ ಸರ್ ಇಬ್ಬರು ನನಗೆ ಕರೆ ಮಾಡಿ ಹೇಳಿದ್ರು, ಬಹುಶಃ ಇದು 1 ವರ್ಷದಿಂದ ನಡೀತಾ ಇದೆ, ಈ ಧಾರಾವಾಹಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಅವ್ರು ನಾನು ಫೋನ್ ಮಾಡೋರು, ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು, ಸೂರ್ಯವಂಶ ಮಾಡೋಣ ಅಂತ. ಮಾಡೋಣ ಸರ್. ಆಮೇಲೆ ನಮ್ಮದು ಸಿನಿಮಾ ಶುರುವಾಯಿತು, ಶೆಫ್ ಚಿದಂಬರ ಸಿನಿಮಾ ಶುರುವಾಯಿತು. ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾಯಿದ್ರು, ಪ್ರತಿ ತಿಂಗಳು 1 ಕರೆ ಮಾಡ್ತಾಯಿದ್ರು. ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ, ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಖಂಡಿತ ಇದೆ ಸರ್, ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ. ನನಗೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ಅದು ತುಂಬ ನನಗೆ ಸಾಥ್ ಕೊಟ್ಟಿದೆ. ಹಾಗಾಗಿ ನಾನು ಧಾರಾವಾಹಿ ಯಾವತ್ತೂ ಮರೆಯಲ್ಲ, ಕಿರುತೆರೆ ಯಾವತ್ತೂ ಮರೆಯಲ್ಲ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರಿ, ಒಂದು 3 ತಿಂಗಳ ಹಿಂದೆ ಆ 1 ತಿಂಗಳಲ್ಲಿ ಅವರು 2 ಬಾರಿ ಕರೆ ಮಾಡಬೇಕು. ಹಾಗಾದರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು. ಕರೆದ್ರು, ಬರ್ತೀರಾ ಕಚೇರಿಗೆ, ಬರ್ತೀರಾ ಮಾತಾಡೋಣ ಅಂತ ಹೇಳೋರು. ಹೋದೆ ನಾನು. ಸುಂದರ್ರಾಜ್ ಸರ್ ಅವರು ಒಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕೊಂಡಿದ್ರಲ್ಲ, ನಂದು ಒಂದಿಷ್ಟು ಕಂಡೀಷನ್ಸ್ ಇತ್ತು. ಅವರ ಶಕ್ತಿಯನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು. ಉದಯ ವಾಹಿನಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಇದು. ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಕೊಂಡು, ಉದಯ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬ ಉನ್ನತ ಸ್ಥಾನದಲ್ಲಿದೆ. ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ. ಅದರ ಅರಿವು ನಾನು ಅವ್ರು ಮಾಡಿಕೊಟ್ಟೆ. ಇದನ್ನು ದಯವಿಟ್ಟು ಮರಿಬೇಡಿ ಸರ್, ನಾವು ಮತ್ತೆ ನಂಬರ್ 1 ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಆ ಒಂದು ಛಲ ತಮ್ಮಲ್ಲಿ ನಾನು ನೋಡಬೇಕು ಅಂತ ಕೇಳಿಕೊಂಡೆ ಅವರಿಗೆ. ಎಷ್ಟೋ ಬಾರಿ ಏನಾಗುತ್ತೆ, ಧಾರಾವಾಹಿ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇರತಕ್ಕಂಥ ಛಲ, ಒಂದು ಹುಮ್ಮಸ್ಸು ಏನಿರುತ್ತೆ, ಉತ್ಸಾಹ ಏನಿರುತ್ತೆ, ಅದು ಹೋಗ್ತಾ ಕಡಿಮೆ ಆಗುತ್ತೆ. ನನ್ನ ಇನ್ನೊಂದು ಕಂಡೀಷನ್ ಏನಿತ್ತು ಅಂತಂದರೆ, ಕೊನೆ ಘಳಿಗೆವರೆಗೂ, ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ, ಆಸಕ್ತಿ ಏನಿದೆ, ಛಲ ಏನಿದೆ, ಅದು ಕೊನೆಯವರೆಗೂ ಇರಬೇಕು. ಹುಚ್ಚಿಡಿಬೇಕು ನಮಗೆ, ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು. ಯಾಕಂತಂದರೆ ಈ ಒಂದು ಉದ್ಯಮ ಏನಿದೆ, ಈ ಒಂದು ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರೀತಿ ಏನಿದೆ,
ಅದು ಅಷ್ಟಿಷ್ಟ ಅಲ್ಲ. ಇದು ದೊಡ್ಡ ಜವಾಬ್ದಾರಿಯಿಂದ ಅದು ನಾವು ಅದನ್ನು ನಿಭಾಯಿಸಬೇಕು. ಹಾಗಾಗಿ ನಾವು ತುಂಬ ತುಂಬ ನಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ನಾನು ಅದನ್ನು ಅವರಿಗೆ ಹೇಳಿದಾಗ ಅವರು ಇಲ್ಲ, ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ, ನಾವೇ ನಮ್ಮದೇ ತಪ್ಪು ಅಂತ ಅವರೇ ಒಪ್ಕೊಂಡ್ರು. ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು. ಅದು ನನಗೆ ಬಹಳ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರಿಗೆ ಎಲ್ರಿಗೂ 50ರ ಮೇಲಿದೆ, 55ರ ಮೇಲಿದೆ ವಯಸ್ಸು. ಆ ವಯಸ್ಸಲ್ಲೂ ಕೂಡ ನಾವು ಎದ್ದು ನಿಂತ್ಕೊತೀವಿ, ನಾವು ಮತ್ತೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆಯಲ್ಲ, ಅದು ನನಗೆ ಅವರಲ್ಲಿ ಕಾಣಿಸ್ತು, ಅವತ್ತು ಕಾಣಿಸ್ತು, ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ. ನಮ್ಮ ತುಣುಕುಗಳು ಏನು ನಾವು ನೋಡೋದು, ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಎಲ್ಲರೂ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದು ಸಿನಿಮಾ ತುಣುಕುಗಳು, ಸಿನಿಮಾ ಪ್ರೋಮೋ ಥರನೇ ಇದೆ. ಸಿನಿಮಾ ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ, ವಾಹಿನಿಯವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಥ್ ನಮ್ಮ ಅನ್ನದಾತರು, ನಮ್ಮ ಪದ್ಮನಾಭ ಸರ್ ಅವರು, ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಇದನ್ನು ಮಾಡೋಣ. ಒಂದು ನಿಮಿಷನೂ ಅಲ್ಲ, 50 ಸೆಕೆಂಡ್ಗಳ ಅದು ತುಣುಕುಗಳು. ಆದರೆ ಅದು ಏನಪ್ಪ ಇದು ಸಿನಿಮಾನ, ಇದು ಧಾರಾವಾಹಿನ ಅನ್ನೋ ಥರದಲ್ಲಿ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ. ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದ್ದಾರೆ, ಏನಿದ್ರದ್ದು ಕಥೆ ಏನು ಅಂತ. ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ, ಏನಿದ್ರದ್ದು ಕಥೆ ಏನು, ಯಾವ ಬರುತ್ತಿದ್ದು ಅಂತ. ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ, ನಮ್ಮ ನಿರ್ಮಾಪಕರು, ನಮ್ಮ ಇಡೀ ತಂಡ. ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ. ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ. ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ, 5,000 10,000 ಸಂಚಿಕೆಗಳು ಅಂತ, ಅಷ್ಟು ಸಂಚಿಕೆಗಳು ನಾವು ಮಾಡ್ತೀವಿ. ಧನ್ಯವಾದಗಳು. ಫ್ಯಾಮಿಲಿ ಕಥೆ ಅನ್ನೋದ್ರ ಜೊತೆಗೆ ಏನಾದ್ರು ಕಾಂಟೆಂಪರರಿ ಇಶ್ಯೂಸ್ ಏನಾದ್ರು ಇರುತ್ತಾ? ಖಂಡಿತ ಇದೆ. ಇದು ಅಂದರೆ ಇದರಲ್ಲಿ ಎಲ್ಲ ಥರದ್ದು ಅಂಶಗಳು ಇದ್ದಾವೆ ಸರ್. ಅಂದರೆ ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆಲವು ವಿಷಯಗಳು ಇದ್ದಾವೆ, ಇವಾಗ ಇರತಕ್ಕಂಥ ಕೆಲವು ವಿಷಯಗಳು ಇದ್ದಾವೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಕಥೆ ಇದಾಗಿದೆ ಸರ್. ಸನ್ನಿವೇಶಗಳು ಈ ಥರದ್ದು ಅಂದರೆ ಆಗಿವೆ. ನಿರ್ಮಾಪಕರಿಗೆ ಬಹುಶಃ ಕರೆ ಬಂದಿಲ್ವೇನೋ, ಅಥವಾ ಬಂದಿದ್ರು ಅವ್ರು ಹೇಳ್ತಾ ಇಲ್ವೇನೋ. ಆದರೆ ನಮ್ಮ ವಾಹಿನಿಯವರಿಗೆ ಸುಮಾರು ಕರೆಗಳು ಬಂದಿದ್ದಾವೆ. ಆದರೆ ಇದು ಉದಯವಾಹಿನಿ. ನಾನು ಆಗಲೇ ಹೇಳಿದೆ, ಇವ್ರಿದ್ದಾಗ ಬೇರೆ ವಾಹಿನಿಯವರು ಹುಟ್ಟೇ ಇರಲಿಲ್ಲ ಅಂತ. ಅದವ್ರ ಶಕ್ತಿ ಅವ್ರಿಗೆ ಗೊತ್ತಿದೆ, ವಾಹಿನಿಯವರಿಗೆ, ಉದಯವರಿಗೆ. ಹಾಗಾಗಿ ಅವ್ರು ಯಾರೇ ಎಷ್ಟೇ ಕರೆಗಳನ್ನು ಮಾಡಿದ್ರು ಕೂಡ ಅವ್ರು ಒಂದೇ ಮಾತಾಡಿದ್ರು, ನೀವು ನಮ್ಮ ಕಚೇರಿಗೆ ಬನ್ನಿ, ಕಚೇರಿಗೆ ಬಂದು ಮಾತಾಡೋಣ. ಅವ್ರು ಯಾರೂ ಬಂದಿಲ್ಲ. ಆದರೆ ಹಿಂದೆ ಒಂದಿಷ್ಟು ಬೇರೆ ಥರದ ಪ್ರಯತ್ನಗಳು ಕೂಡ ಅವರು ಮಾಡಿದ್ರು. ಈ ಹಿಂದೆ ಸೆಟ್ ಹಿಡಿದಂಥ ಸೂರ್ಯವಂಶ ನಿಂತಿದ್ದರಲ್ಲಿ ಕಾರಣಾಂತರಗಳು ಅಂತಂದರೆ, ಆ ಕಾರಣಾಂತರಗಳಲ್ಲಿ ಅದು ಒಂದು ಕಾರಣ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ಆ ಸಮಯದಲ್ಲೂ ಕೂಡ ಎಸ್ ನಾರಾಯಣ ಸರ್ ಹತ್ರ ಸಾಕಷ್ಟು ಜನ ಹೋಗಿ ಕೇಳ್ಕೊಂಡಿದ್ರು, ನನ್ನನ್ನು ಹಾಕೋಬೇಡಿ ಅಂತ. ಆವಾಗ ಎಸ್ ನಾರಾಯಣ ಸರ್ ಅವರು ಒಂದೇ ಮಾತು ಕೇಳಿದ್ರು ಅವರನ್ನು, ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ದೀರಾ, ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿದ್ದೀರಾ ಅಂತ. ಇಲ್ಲ ಅಂತ. ಮತ್ತು ನೀವು ಹೇಗೆ ಬಂದ್ರಿ ಅಂತ ಕೇಳಿದ್ರು. ಆಮೇಲೆ ನನಗೆ ಅವರೇ ಬೇಕು ಅಂತ, ನನ್ನ ಕಥೆಗೆ ಅವರೇ ಬೇಕು, ಅವರೇ ಸೂಕ್ತ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನಾನು ಅವರನ್ನು ಹಾಕ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಅದಾದಮೇಲೆ ಅವರು ಅವ್ರ ಹತ್ರ ಏನು ಮಾತಾಡಲಿಲ್ಲ. ಆ ಕಾರಣ ಅಲ್ಲ. ವಿಧಿ ಇದು ಆಗಬೇಕಿತ್ತು, ಹಾಗಾಗಿ ಅದು ಆಗಲಿಲ್ಲ. ಇಲ್ಲ, ನನಗೂ ಬಹಳ ಸಂತೋಷ ಇತ್ತು. ಯಾಕಂತಂದರೆ ಅದು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು, ಅಪ್ಪ ಅವ್ರಿಗೂ ತುಂಬ ಆಸಕ್ತಿ ಇತ್ತು.
ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡೋ ಒಂದು ಅವಕಾಶ ಅದೃಷ್ಟ ನನಗೆ ಸಿಕ್ತು. ಆದರೆ ಅದು ತೆರೆ ಮೇಲೆ ಬಂದಿಲ್ಲ. ಅದು ಕೆಲವು ಕಾರಣಗಳು ಇದ್ದು, ಅದು ಅವರೇ ಹೇಳಬೇಕು ಕಾರಣಗಳು. ಯಾಕಂತಂದರೆ ನಾನು ಅವ್ರ ಪರವಾಗಿ ಆ ಕಾರಣಗಳನ್ನು ಹೇಳಿದ್ರೆ ಅದು ಸೂಕ್ತ ಅಲ್ಲ. ಆದರೆ ನಾನು ನಂಬಿದ್ದು ಏನು ಅಂತಂದರೆ, ಈ ಧಾರಾವಾಹಿ ಈ ಒಂದು ತಂಡದ ಜೊತೆ ಆಗಬೇಕಿತ್ತು, ಹಾಗಾಗಿ ಅದು ಆಗಲಿಲ್ಲ ಅಷ್ಟೇ.